ರಾಶಿ ಸಿಂಹರಾಶಿ ಗುರುಗಳೇ. ಸಿಂಹರಾಶಿಗೆ ಅತ್ಯಂತ ನೆಗೆಟಿವ್ ಅನ್ನುವಂತಹ ರಾಶಿ 12 ರಾಶಿಗಳಲ್ಲಿ ಈ ಬಾರಿ ಸಿಂಹರಾಶಿ. ಯಾಕೆ ಅಂತಂದರೆ, ಈಗ ಒಬ್ಬರು ಕಷ್ಟ ಕೊಡೋರಿದ್ದರೆ ಇನ್ನೊಬ್ಬರು ಸಹಾಯ ಮಾಡೋರು ಇರ್ತಾರೆ. ಸಿಂಹರಾಶಿಯವ್ರಿಗೆ ಅಷ್ಟಮ ಶನಿ ಪ್ರಾರಂಭ ಆಯಿತು. ಯಾವಾಗ? 2025 ಮಾರ್ಚ್ 28ನೇ ತಾರೀಕು ಅಷ್ಟಮ ಶನಿ ಪ್ರಾರಂಭ ಆಯಿತು. ಯಾರಿಗೆ? ಸಿಂಹರಾಶಿಯವರಿಗೆ. ಅಲ್ಲಿಂದ ಶನಿ ಪ್ರಭಾವಕ್ಕೆ ಒಳಗಾಗಲೇಬೇಕು. ಯಾಕೆಂದರೆ ಸಿಂಹರಾಶಿಗೆ ಅಧಿಪತಿ ಸೂರ್ಯನಿಗೆ ಶನಿಗೆ ಪರಮಶತ್ರು. ಅಲ್ಲಿಂದ ಸಮಸ್ಯೆಗೆ ಒಳಗಾಗಲೇಬೇಕು. ಆದರೆ ಇಷ್ಟು ದಿನ ಸಿಂಹರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಇದ್ದು ಲಾಭಸ್ಥಾನದಲ್ಲಿದ್ದು ಕಷ್ಟ ಕೊಡೋರೊಬ್ಬರಿದೆ, ಸಹಾಯ ಮಾಡೋರೊಬ್ರು ಇರ್ತಾರೆ ಅಂತಂದಲ್ಲ, ಹಾಗೆ ಸಹಾಯ ಮಾಡಲಿಕ್ಕೆ ಸ್ಥಾನದಲ್ಲಿ ಗುರು ಬಂದು ನಿಂತ್ಕೊಂಡ್ರು. ಇಷ್ಟು ದಿನ ಗುರು ಕಾಪಾಡಿಬಿಟ್ರು. ಆದರೆ ಇನ್ನು ಗುರು ಕಾಪಾಡಲಿಯ ಸ್ಥಾನ ಇಲ್ಲ. 12ನೇ ಮನೆಗೆ ಬಂದುಬಿಟ್ರು. ನಷ್ಟ ಸ್ಥಾನ, ವ್ಯಯಸ್ಥಾನ, ಹೌಸ್ ಆಫ್ ಲಾಸ್ಗೆ ಬಂದುಬಿಟ್ರು. ಯಾವಾಗ ಗುರು 12ನೇ ಮನೆಗೆ ಬಂದುಬಿಟ್ರು, ತಮ್ಮ ಸಹಾಯವನ್ನು ನಿಲ್ಲಿಸ್ತಾ ಇದ್ದಾರೆ. ಈಗ ಕರ್ಕಾಟಕ ರಾಶಿಗೆ ಬಂದ ಮೇಲೆ ಸಹಾಯವನ್ನು ನಿಲ್ಲಿಸ್ತಾ ಇದ್ದಾರೆ ಸಿಂಹರಾಶಿಯವರಿಗೆ. ಹಾಗಾದರೆ ಡೈರೆಕ್ಟ್ 8th ಹೌಸು ಶನಿ ಎಫೆಕ್ಟು ಶುರುವಾಗ್ತದೆ ಸಿಂಹರಾಶಿಯವರಿಗೆ. ರಾಜಕೀಯವಾಗಿ, ವೃತ್ತಿ ಜೀವನದಲ್ಲಿ, ಆರೋಗ್ಯದಲ್ಲಿ, ನಿಮ್ಮ ದಿನನಿತ್ಯ ಕೆಲಸಗಳಲ್ಲಿ ಎಲ್ಲದರಲ್ಲೂ ಕೂಡ ಸಮತೋಲನ ದೂರ ಆಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ. ಪರಿಹಾರ ಗುರುಗಳೇ? ಪರಿಹಾರ ತುಂಬ ಮುಖ್ಯನೇ ಅಮ್ಮ. ಖಂಡಿತವಾಗಲೂ ಪ್ರತಿ ಶನಿವಾರ ಶನಿ ದರ್ಶನ ಮಾಡಬೇಕು. ಇದು ಒಂದಾದರೆ, ಸಾಧ್ಯವಾದರೆ ಬಿಲ್ವಪತ್ರೆ ವೃಕ್ಷ ಅಂತ ಇರುತ್ತೆ, ಬಿಲ್ಪತ್ರೆ ಮರ ಎಲ್ಲರಿಗೂ ಗೊತ್ತಿರುತ್ತೆ, ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಬಿಲ್ಪತ್ರೆ ಮರ ಇದೆಯಲ್ಲ, ಆ ಮರಕ್ಕೆ ಹೋಗಿ ನಮಸ್ಕಾರ, ಪ್ರದಕ್ಷಿಣೆ ಸಾಧ್ಯವಾದರೆ, ಅಥವಾ ಬಿಲ್ಪತ್ರೆ ಮರ ಎಲ್ಲಿದೆಯೋ ಒಂದು 10 ಜನ ಸೇರಿಸ್ಕೊಂಡು ಕ್ಲೀನಾಗಿ ಪಾತಿ ಮಾಡಿ ಪ್ರತಿನಿತ್ಯ ನೀರು ಹಾಕೋದು, ಅಥವಾ ಮಳೆ ಬಿದ್ದಾಗ ನೀರು ನಿಲ್ಲಲಿಕ್ಕೆ ಜಾಗ ಮಾಡಿ ಸಂರಕ್ಷಣೆ ಮಾಡೋದು, ಈ ಥರ ಮಾಡಿ. ಓಕೆ ಗುರುಗಳೇ.